ಐದನೇ 22ನೇ ಶ್ಲೋಕ. ಯೇ ಹಿ ಸಂಸ್ಪರ್ಶಜಾ ಭೋಗಾಃ ಖಯೋನಯ ಏವ ತೇ ಆದ್ಯಂತವಂತ ಕೌಂತೇಯ ನ ತೇಷು ರಮತೆ ಬುಧಃ. ಯೇ ಹಿ ಸಂಸ್ಪರ್ಶಜಾಃ ಭೋಗಾಃ ದುಃಖಯೋನಯಃ ಏವ ತೇ ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಅಂದ್ರೆ ಇಲ್ಲೆಲ್ಲ ಇದು ಉಪಸಂಹಾರದ ಇಲ್ಲೆಲ್ಲ ಏನ್ ಮಾಡ್ತೀವಿ ಕೃಷ್ಣ, ಸಾಧಕನಾಗ್ಬೇಕಾದವನು ಹೇಗಿರ್ಬೇಕು, ಸಾಧಕರು ಹೇಗಿರ್ತಾರೆ ಎಂಬ ಅಂಶಗಳನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಇಲ್ಲಿ ಸಂಬೋಧನೆ ಮಾಡ್ತಾ ಇರುವಂತದ್ದು ಕೌಂತೇಯ. ಕೌಂತೇಯ ಶಬ್ದಕ್ಕೆ ಅರ್ಥ ಏನು? ಎಲೆ ಕುಂತಿ ಪುತ್ರನೇ ಅಂತ ಅರ್ಥ. ಕುಂತಿ ದೊಡ್ಡ ಸಾಧಕ ಮಹಿಳೆ. ಯಾವ ಕ್ಷಣದಲ್ಲೂ ಕೂಡ ಅವಳ ಮನಸ್ಸು ಚಂಚಲತೆಗೆ ಒಳಗಾಗಿಲ್ಲ. ಮನಸ್ಸು ಅವಳು ಕೋಪದ ಕೈಗೆ ತನ್ನ ಬುದ್ಧಿಯನ್ನ ಕೊಟ್ಟಿಲ್ಲ. ಮನಸ್ಸು ದಾರಿ ತಪ್ಪಿಲ್ಲ. ತುಂಬಾ ಒಂದು ನಿಯಂತ್ರಿತವಾದ ಜೀವನವನ್ನು ನಡೆಸಿರ್ತಕ್ಕಂಥವಳು ಕುಂತಿ. ಸುಖ ಬಂದಾಗ, ಐಶ್ವರ್ಯ ಬಂದಾಗ ಹಿಗ್ಲಿಲ್ಲ. ದುಃಖ ಬಂದಾಗ, ಅಪಮಾನಗಳಾದಾಗ, ಎಲ್ಲವನ್ನು ಕಳೆದುಕೊಂಡಾಗ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಕಳೆದುಕೊಂಡು ಕಾಡಿನಲ್ಲಿ ಅಲಿತಾ ಇರುವಾಗ, ತುಂಬಾ ದುಃಖದಿಂದ ನರಳಿ ಸಾಯುವ ಪರಿಸ್ಥಿತಿಗೆ ಹೋಗಿಲ್ಲ ಅವಳು. ಅದು ತುಂಬಾ ಒಂದು ಬಂದದ್ದೆಲ್ಲವನ್ನು ಕೂಡ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ಅದನ್ನ ಎದುರಿಸಿ ಮುನ್ನಡೆದಂತ ಒಂದು ದೊಡ್ಡ ವ್ಯಕ್ತಿತ್ವ ಕುಂತಿಯದ್ದು. ಸುಖವನ್ನು ನೋಡಿದ್ದಾಳೆ, ಕಷ್ಟವನ್ನು ನೋಡಿದ್ದಾಳೆ. ಸುಖದಲ್ಲೂ ಹಿಗ್ಲಿಲ್ಲ, ಕಷ್ಟದಲ್ಲಿ ಕುಗ್ಲಿಲ್ಲ. ಸುಖ ಬಂದಾಗ ಗರ್ವ ತೋರ್ಲಿಲ್ಲ, ಕಷ್ಟ ಬಂದಾಗ ಪೂರ್ತಿ ಹತ್ತು ಅವಳು ಸಾಯುವ ಪರಿಸ್ಥಿತಿಗೆ ಹೋಗಿಲ್ಲ. ಅಂತಹ ಒಂದು ಎತ್ತರದ ವ್ಯಕ್ತಿತ್ವ ಕುಂತಿಯ ವ್ಯಕ್ತಿತ್ವ. ಅಂತಹ ಕುಂತಿಯ ಮಗನೇ, ಅಂದ್ರೆ ನಿನ್ನಲ್ಲಿ ಅಂತಹ ಒಂದು ಸಾಮರ್ಥ್ಯ ಇದೆ ಅನ್ನೋ ಅಂಶವನ್ನ ಅರ್ಜುನನಿಗೆ ಗೊತ್ತು ಮಾಡಿ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಯೇ ಹಿ ಸಂಸ್ಪರ್ಶಜಾಹ ಭೋಗಾಃ. ಸಂಸ್ಪರ್ಶಜಾಹ ಭೋಗಾಃ. ಸಂಸ್ಪರ್ಶಜ, ಸ್ಪರ್ಶಜ, ಸ್ಪರ್ಶದಿಂದ ಹುಟ್ಟುವಂತುವುದು ಸ್ಪರ್ಶಜಗಳು. ಸ್ಪರ್ಶ ಅಂದ್ರೆ ಏನು? ಕಣ್ಣಿಗೆ ಬಣ್ಣದ ಸ್ಪರ್ಶ, ಕಿವಿಗೆ ಶಬ್ದದ ಸ್ಪರ್ಶ, ನಾಲಿಗೆಗೆ ರುಚಿಯ ಸ್ಪರ್ಶ, ಚರ್ಮಕ್ಕೆ ಸುಖದ ಸ್ಪರ್ಶ, ಮೂಗಿಗೆ ಗಂಧದ ಸ್ಪರ್ಶ, ಕಿವಿಗೆ ಶಬ್ದದ ಸ್ಪರ್ಶ. ಹೀಗೆ ಆಯಾಯ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯ ಪದಾರ್ಥಗಳ ಸಂಪರ್ಕ, ಅದು ಸಂಸ್ಪರ್ಶ. ಬರೀ ಸ್ಪರ್ಶ ಅಲ್ಲ, ಸಂಸ್ಪರ್ಶದಿಂದ ಅಂದ್ರೆ ಹುಟ್ಟಿದ್ದು ಅಂತ ಅರ್ಥ. ಸಮ್ಯಕ್ ಸ್ಪರ್ಶ, ವಿಪರೀತವಾಗಿ ಅದರ ಬಗ್ಗೆ ಓವರ್ ಅಟ್ಯಾಚ್ಮೆಂಟ್. ಯಾಕಂದ್ರೆ ಯಾರು ವಿರಕ್ತರಿರ್ತಾರೋ ಅವರಿಗೂ ನಾಲಿಗೆ ರುಚಿ ಗೊತ್ತಾಗತ್ತೆ, ಕಣ್ಣಿಗೆ ಬಣ್ಣ ಗೊತ್ತಾಗತ್ತೆ, ಕಿವಿಗೆ ಶಬ್ದಜ್ಞಾನ ಬರುತ್ತೆ, ಚರ್ಮಕ್ಕೆ ಸ್ಪರ್ಶಜ್ಞಾನ ಬರುತ್ತೆ. ಆದರೆ ಅವರು ಆ ವಿಷಯ ಪದಾರ್ಥಗಳಿಂದ ವಿಕಾರವನ್ನು ಹೊಂದೋದಿಲ್ಲ. ಏನೋ ಒಂದು ರುಚಿಯಾದ ವಸ್ತುವನ್ನ ತಿಂದ ಕೂಡಲೇ ನನಗೆ ಪ್ರತಿನಿತ್ಯ ಊಟದಲ್ಲಿ ಅದು ಬೇಕೇ ಬೇಕು, ಅದಿಲ್ಲ ಬದುಕಲಿಕ್ಕಾಗಲ್ಲ ಅನ್ನೋ ಭಾವನೆಗೆ ಅವರು ಹೋಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ಸಮ್ಯಕ್ ಸ್ಪರ್ಶ, ವಿಪರೀತ ವಿಷಯ ಪದಾರ್ಥಗಳ ಒಂದು ವ್ಯಾಮೋಹಕ್ಕೆ ಯಾರು ಒಳಗಾಗಿರ್ತಾರೋ ಅಂತ ಮತ್ತು ಅದರಿಂದ ಬರತಕ್ಕಂಥ ಸುಖ ಇದೆಯಲ್ಲ, ನಮಗ ಆ ಕ್ಷಣಕ್ಕೆ ಸುಖ ಅಂತ ಅನ್ಸಿರುತ್ತೆ. ಏನೋ ಒಂದು ತಿಂದಾಗ ಅಪ್ಪ ಜೀವನ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಏನೋ ಒಂದು ನೋಡಿದಾಗ ಓ ನನ್ನ ಜೀವನದಲ್ಲಿ ತುಂಬಾ ಮಹತ್ತರವಾದ ದಿವಸ ಇದು ಅಂತ ಅನ್ಸಿರುತ್ತೆ. ಆದ್ರೆ ಆ ವಿಷಯ ಪದಾರ್ಥಗಳ ಸಂಪರ್ಕ, ರೂಪರಸ ಗಂಧ ಸ್ಪರ್ಶ ಇರತಕ್ಕಂಥ ವಸ್ತುಗಳು, ಅವುಗಳ ಸಂಪರ್ಕದಿಂದ ನಮಗೇನು ಒಂದು ಸುಖ ಅಥವಾ ದುಃಖಗಳಾಗತ್ತೆ. ನಾವು ಸುಖ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದರಲ್ಲೂ ಕೂಡ ದುಃಖ ಯೋನಯ ಏವ, ದುಃಖಕ್ಕೆ ಕಾರಣವೇ ಹೊರತು ಸುಖಕ್ಕೆ ಕಾರಣವಲ್ಲ. ಉದಾಹರಣೆಗೆ ಒಬ್ಬ ಸಕ್ಕರೆ ಕಾಯಿಲೆ ಇರತಕ್ಕಂಥ ವ್ಯಕ್ತಿ, ಅವನ ನಾಲಿಗೆಗೆ ಸಿಹಿ ಬೇಕು ಅಂತ ಅನ್ಸತ್ತೆ. ಆ ಸಿಹಿ ಅವನಿಗೆ ತಾತ್ಕಾಲಿಕವಾದ ಸುಖವನ್ನ ನೀಡತ್ತೆ. ಆದ್ರೆ ಸಿಹಿಯಿಂದ ಏನಾಗತ್ತೆ? ಅವನ ಆರೋಗ್ಯ ಮತ್ತಷ್ಟು ಹಾಳಾಗತ್ತೆ. ಒಬ್ಬ ಹೃದಯ ಸಂಬಂಧಿಯಾಗಿರ್ತಕ್ಕಂಥ ಕಾಯಿಲೆಯಿಂದ ಬಳತಕ್ಕಂಥ ವ್ಯಕ್ತಿ, ಅವನಿಗೇನೋ ತುಂಬಾ ಜಿಡ್ಡಿನ ಪದಾರ್ಥಗಳು ಬೇಕು ಅಂತ ಅನ್ಸತ್ತೆ. ಅವನಿಗೆ ಆ ಕ್ಷಣದಲ್ಲಿ ತಿನ್ನಾಗ ಸುಖವಾಗತ್ತೆ. ಆದರೆ ಅದನ್ನು ತಿನ್ನೋದ್ರಿಂದ ಅವನ ಹೃದಯ ಮತ್ತಷ್ಟು ದುರ್ಬಲವಾಗತ್ತೆ. ಹೀಗೆ ದುಃಖ ಯೋನಯ ಏವ, ಈ ಸಂಸ್ಪರ್ಶಜವಾಗಿರತಕ್ಕಂಥವುಗಳು ತಾತ್ಕಾಲಿಕವಾಗಿ ಸುಖವಂತ ಕಂಡರೂ ಕೂಡ ದುಃಖ ಯೋನಯ ಏವ. ಏವ ಅನ್ನೋದು ಅದು ಸುಖಕ್ಕೆ ಎಂದೆಂದಿಗೂ ಕಾರಣವಲ್ಲ, ದುಃಖಕ್ಕೆ ಕಾರಣ. ಅಲ್ಲಿಗೆ ದುಃಖಕ್ಕೆ ಕಾರಣ ಇದರಿಂದ ನಾನೇನೋ ಒಂದು ಕೆಲಸ ಮಾಡೋದ್ರಿಂದ ನನಗೆ ದುಃಖ ಸಿಗತ್ತೆ ಹೊರತು ಸುಖ ಸಿಗೋದಿಲ್ಲ ಅಂದ್ರೆ ಅಂತ ಕೆಲಸವನ್ನು ನಾವ್ಯಾರು ಕೂಡ ಮಾಡೋದಿಲ್ಲ. ಅದರಿಂದಾಗಿ ವಿಷಯ ಪದಾರ್ಥಗಳ ಸಂಪರ್ಕದ ಕಡೆಗೆ ವ್ಯಾಮೋಹಿತರಾಗಬೇಡಿ ಎಂಬ ಒಂದು ಸಂದೇಶ ಕೃಷ್ಣ ಕೊಡ್ತಾ ಇದ್ದಾನೆ. ಯಾಕೆ? ಅದರಿಂದ ನಮಗೆ ಬರುವಂತದ್ದೇನು? ದುಃಖವೇ ಬರುತ್ತೆ ಹೊರತು
ಸುಖ ಎಂಬುದು ಬರೋದಿಲ್ಲ. ಮತ್ತು ಅದೆಲ್ಲವೂ ಕೂಡ ಆದ್ಯಂತವಂತಹ, ಹುಟ್ಟಿದೆ ಸಾವಿದೆ. ಯಾವುದಕ್ಕೆ ಆದಿ ಇದೆಯೋ ಅದಕ್ಕಂತ ಇರಲೇಬೇಕು. ಅಂದ್ರೆ ಅರ್ಥ ಅದೆಲ್ಲೂ ಕೂಡ ಅಶಾಶ್ವತವಾದದ್ದು. ವಿಷಯ ಪದಾರ್ಥಗಳಿಂದ ಬರತಕ್ಕಂಥ ಸುಖ ಇದೆಯಲ್ಲ, ಅದು ಅಶಾಶ್ವತವಾದದ್ದು. ಆ ವಿಷಯ ಪದಾರ್ಥಗಳ ಸಂಪರ್ಕ ಬಂದಾಗ ಸುಖ ಅಂತ ಅಂತಿರತ್ತೆ. ಆ ಸಂಪರ್ಕ ಕೊನೆಗೆ ದುಃಖದಲ್ಲಿ ಪರಿಣಾಮ ಆಗತ್ತೆ. ಅಥವಾ ಅದು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರೋದಿಲ್ಲ. ನಾವೇನನ್ನ ಬಯಸಿದ್ವೋ ಅದು ನಮಗೆ ಸಿಕ್ಕತ್ತೆ. ಸಿಕ್ಕಾಗ ತಾತ್ಕಾಲಿಕವಾಗಿ ಸುಖ ಅಂತಂದ್ರೂ ಕೂಡ ಅದು ನಮ್ಮನ್ನ ಬಿಟ್ಟು ಹೋದಾಗ ದುಃಖ ಆಗತ್ತೆ. ಅಥವಾ ನಾನು ಅಂದುಕೊಂಡಂತದಿಲ್ಲದೆ ಇದ್ದಾಗ ಮತ್ತೆ ದುಃಖ ಆಗತ್ತೆ. ಹಾಗಾಗಿ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಬರುವಂತಹ ಸುಖ ಅದೆಲ್ಲವೂ ಕೂಡ ಅದಕ್ಕೆ ಆದಿಯೂ ಇದೆ, ಅಂತ್ಯವೂ ಇದೆ. ಅದು ಹುಟ್ಟತ್ತೆ, ಸಾಯತ್ತೆ. ನಾವು ಯಾವತ್ತೂ ಕೂಡ ಶಾಶ್ವತ ಸುಖವನ್ನ, ಪರ್ಮನೆಂಟ್ ಸುಖವನ್ನ ಪಡೆತಕ್ಕಂತಹ ಕೆಲಸದಲ್ಲಿ ಮಗ್ನರಾಗಬೇಕೇ ಹೊರತಾಗಿ ತಾತ್ಕಾಲಿಕ ಸುಖವನ್ನು ಕೊಡತಕ್ಕಂಥ ಕೆಲಸದಲ್ಲಿ ಮಗ್ನರಾಗಬಾರದು. ಈ ವಿಷಯ ಪದಾರ್ಥಗಳಿಂದ ನಮಗೆ ಬರತಕ್ಕಂತಹ ಒಂದು ಸುಖ ಏನಿದೆ ಅದು ಆದಿ ಮತ್ತು ಅಂತ. ಬುಧ ತೇಷು ನರಮತೆ. ಯಾರು ಜ್ಞಾನಿಯೋ, ಬುಧ ಅಂದ್ರೆ ಜ್ಞಾನಿ ಅಂತ ಅರ್ಥ, ತಿಳುವಳಿಕೆ ಇದ್ದವನು, ಆಲೋಚನೆ ಮಾಡಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ. ಯಾವುದು ನನಗೆ ಒಳ್ಳೆಯದು, ಯಾವುದು ನನಗೆ ಕೆಟ್ಟದ್ದು, ಯಾವುದು ನನಗೆ ಬೇಕು, ಯಾವುದು ಬೇಡ, ಯಾವುದರಿಂದ ನನಗೆ ಶಾಶ್ವತ ಸುಖ ಸಿಗತ್ತೆ, ಯಾವುದರಿಂದ ಶಾಶ್ವತ ಸುಖ ಸಿಗೋದಿಲ್ಲ ಎಂಬ ಆಲೋಚನೆಯನ್ನ ಮಾಡಿ ಕೆಲಸವನ್ನ ಮಾಡತಕ್ಕಂಥವನು ಬುಧ, ಜ್ಞಾನಿ. ಅಂತ ವ್ಯಕ್ತಿ ತೇಷು ನರಮತೆ. ಅಂತಹ ಸಂಸ್ಪರ್ಶಜ ಏನೋ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಹುಟ್ಟುವಂತ ಸುಖ ಅಂತ ಏನಿದೆ ಅದರಲ್ಲಿ ನರಮತೆ, ಆಸಕ್ತನಾಗೋದಿಲ್ಲ. ಏನೋ ಪ್ರಾಕೃತ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾನೆ, ಬದುಕುವಾಗ ಪ್ರಾಕೃತ ವಸ್ತುಗಳ ಸಂಪರ್ಕ ಆಗೇ ಆಗತ್ತೆ. ಅಂದ ಮಾತ್ರಕ್ಕೆ ಅದರ ವಿಕಾರಕ್ಕೆ ಒಳಗಾಗೋದಿಲ್ಲ, ಅದರಿಂದ ವಿಕಾರಕ್ಕವನು ಒಳಗಾಗೋದಿಲ್ಲ. ಹಾಗಾಗಿ ತೇಷು ನರಮತೆ, ಅದರಲ್ಲಿ ಅವನು ಆಸಕ್ತನಾಗೋದಿಲ್ಲ. ಹಾಗಾಗಿ ಏ ಭೋಗಾಹ, ಯಾವ ಯಾವ ಭೋಗ ಸಾಮಗ್ರಿಗಳು ಅಂತ ಜಗತ್ತಿನಲ್ಲಿದ್ದಾವೋ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದದ್ದು ಭೋಗ ಸಾಮಗ್ರಿ. ಆ ಎಲ್ಲಾ ಭೋಗ ಸಾಮಗ್ರಿಗಳು ಸಂಸ್ಪರ್ಶಜಾಹಿ, ಒಂದು ಸಂಪರ್ಕದಿಂದ ಹುಟ್ಟುವಂಥದ್ದಷ್ಟೇ. ಸಂಸ್ಪರ್ಶಜಾಹ ಹಿ ಎಂಬುದು ಪ್ರಸಿದ್ಧಾರ್ಥ ದ್ಯೋತಕವಾದ ಇದು ಪ್ರಸಿದ್ಧ. ಎಲ್ಲ ಭೋಗ ಸಾಮಗ್ರಿಗಳು ಕೂಡ ಹುಡುಗನಿಗೆ ಹೆಂಡ ಕೂಡಿದಾಗ ಸುಖವಾಗತ್ತೆ, ಇನ್ನು ಭಂಗಿ ಸೇದವನಿಗೆ ಅದು ಸೇರಿದಾಗ ಸುಖವಾಗತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸುಖ. ಆ ಭೋಗ ಸಾಮಗ್ರಿಗಳೆಲ್ಲವೂ ಕೂಡ, ಭೋಗ ಅಂದ್ರೆ ಭೋಗ ಸಾಮಗ್ರಿಗಳು ಅಂತ ಅರ್ಥ. ಕೌಂತೆಯ ಎಲೆ ಕುಂತಿ ಪತ್ರನೇ, ಭೋಗಾಹ ಏ ಭೋಗಾಹ, ಯಾವ ಯಾವ ಭೋಗ ಸಾಮಗ್ರಿಗಳಿದ್ದಾವೋ ಎಲ್ಲಾ ಭೋಗ ಸಾಮಗ್ರಿಗಳು ಕೂಡ ಸಂಸ್ಪರ್ಶಜಾಹಿ, ವಿಷಯ ಸಂಪರ್ಕದಿಂದಾಗಿ, ವಿಷಯ ಪದಾರ್ಥಗಳ ಸಂಪರ್ಕದಿಂದ ಉಂಟಾಗುವುದಷ್ಟೇ. ಇದೆಲ್ಲರಿಗೂ ಗೊತ್ತು. ಹಿ ಎಂಬುದು ಪ್ರಸಿದ್ಧ. ಆ ಭೋಗ ಸಾಮಗ್ರಿಗಳು, ನಾವು ಯಾವುದು ಪ್ರಾಕೃತ ವಿಷಯಗಳ ಭೋಗ ಅಂತ ಹೇಳ್ತೀವೋ ಅದೆಲ್ಲವೂ ಕೂಡ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಉಂಟಾಗುವುದಷ್ಟೇ. ದುಃಖ ಯೋನಯ ಏವಿ, ಅದೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಹೊರತು ಸುಖವನ್ನ ತಂದು ಕೊಡುವಂತವುಗಳಲ್ಲ. ದುಃಖ ಯೋನಯ ಏವ ಹಿ, ದುಃಖಕ್ಕೆ ಕಾರಣವಾಗುವಂತವುಗಳಷ್ಟೇ. ಆದ್ಯಂತವಂತಹ ಹಿ, ಆದಿ ಮತ್ತು ಅಂತ ನಶ್ವರವಾದವುಗಳು, ಹುಟ್ಟಿದೆ ಸಾವಿದೆ ಅಂದ್ರೆ ಅರ್ಥ ಏನು, ಅವೆಲ್ಲವೂ ಕೂಡ ನಶ್ವರವಾದವುಗಳಷ್ಟೇ. ಹಾಗಾಗಿ ಬುಧ ಜ್ಞಾನಿಯಾಗಿರತಕ್ಕಂಥ ವ್ಯಕ್ತಿ ತೇಷು ನರಮತೆ, ಅಂತವುಗಳಲ್ಲಿ ಅವನೇನಾಗೋದಿಲ್ಲ, ಆಸಕ್ತನಾಗೋದಿಲ್ಲ. ತೇಷು ನರಮತೆ, ಅಂತವುಗಳಲ್ಲಿ ಅವನು ಆಸಕ್ತನಾಗೋದಿಲ್ಲ. ಅಂದ್ರೆ ನೀನು ಬುಧ, ನೀನು ಜ್ಞಾನಿ, ನೀನು ಕುಂತಿ ಪುತ್ರ, ನೀನು ಬುಧ ಅಂತ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ವಿಷಯ ಪದಾರ್ಥಗಳ ವ್ಯಾಮೋಹಕ್ಕೆ ಬಲಿಯಾಗಬೇಡ, ಪ್ರಾಕೃತ ಪ್ರಪಂಚದ ಒಂದು ಬಾಂಧವ್ಯಕ್ಕೆ ಬಲಿಯಾಗಬೇಡ. ಮುಖ್ಯವಾಗಿ ಅರ್ಜುನ ಇಲ್ಲಿ ವಿಷಯ ಪದಾರ್ಥಗಳ ವ್ಯಾಮೋಹಕ್ಕೆ ಬಲಿಯಾಗಿಲ್ಲ. ಯಾವುದೇ ವಿಷಯ ಪದಾರ್ಥಗಳು ನನಗೆ ಬೇಕು ಅಂತ ಅವನು ಬಯಸಿಲ್ಲ. ಅವನು ಮುಖ್ಯವಾಗಿ ಬಲಿಯಾದದ್ದು ಯಾವುದಕ್ಕೆ, ನನ್ನ ಬಂಧು ಬಾಂಧವರು, ನನ್ನ ಅಣ್ಣ ತಮ್ಮಂದರು, ನನ್ನ ಗುರು ಹಿರಿಯರು ಇರ್ತಕ್ಕಂಥ ಬಾಂಧವ್ಯ. ಆ ಬಾಂಧವ್ಯ ಅದು ಕೂಡ ಒಂದು ಪ್ರಾಕೃತವಾದದ್ದು, ಅದಕ್ಕೆ ಬಲಿಯಾಗಿದ್ಯಾ. ಈ ಜನ್ಮದಲ್ಲಿ ಇವರಲ್ಲಿ ಬಂದ ಬಂಧುಗಳು, ಇನ್ನು ಮುಂದಿನ ಜನ್ಮದಲ್ಲಿ ಬಂಧುಗಳೋ ಗೊತ್ತಿಲ್ಲ, ಹಿಂದಿನ ಜನ್ಮದಲ್ಲಿ ಬಂಧುಗಳೋ ಗೊತ್ತಿಲ್ಲ. ಹಾಗಾಗಿ ಇವರಲ್ಲಿ ಈ ಎಲ್ಲಾ ಬಾಂಧವ್ಯ ಕೂಡ ಏನು ಆದ್ಯಂತವಾದವುಗಳು. ಇದೆಲ್ಲೂ ಕೂಡ ಯಾವುದೋ ಒಂದು ಟೆಂಪರವರಿ ಪೀರಿಯಡ್ ಇರತಕ್ಕಂಥದ್ದು, ಈ ಒಂದು ಜನ್ಮಕ್ಕೆ ಮಾತ್ರ ಸಂಬಂಧ ಪಡುವಂಥದ್ದು. ಈ ಬಂಧುತ್ವ ಎಂಬುವಂಥದ್ದು ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಯಾವುದು, ಸ್ವಕರ್ಮ ನಿಷ್ಠೆ. ತನ್ನ ಕರ್ಮದಲ್ಲಿ ನಿಷ್ಠೆಯನ್ನು ಹೊಂದಿ ತಾನು ತನ್ನ ಪಾಲಿನ ಕರ್ತವ್ಯವನ್ನು ಮಾಡಬೇಕಾದದ್ದು ಶಾಶ್ವತ. ಅದರಿಂದ ಸಿಗುವಂತ ಫಲ ಶಾಶ್ವತ. ಅದನ್ನ ನೀನು ಮಾಡು ಹೊರತು ಯಾವುದೋ ಒಂದು ಲೌಕಿಕ ವಿಚಾರಗಳಿಗೋಸ್ಕರವಾಗಿ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಬೇಡ. ಇನ್ನು ನಿನ್ನ ಕರ್ತವ್ಯ ಭ್ರಷ್ಟನಾಗಬೇಡ ಎಂತಕ್ಕಂಥ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮೆಯಲ್ಲಿ ಕೊಡ್ತಾ ಇದ್ದಾನೆ. ಕೌಂತೆಯ ಎಲೆ ಕುಂತಿ ಪುತ್ರನೇ, ಅನ್ವಯ ಅರ್ಥ ಹೇಳಾಗಿದಲ್ವಾ. ಯೇ ಹಿ ಸಂಸ್ಪರ್ಶಜ ಭೋಗಾ ದುಃಖಯೋ ನಯೇವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ.
ಅಂದ್ರೆ ಒಟ್ಟು ಜ್ಞಾನಿಗಳಾಗಬೇಕಾದ್ರೆ ಹೀಗೆ ವಿಷಯ ಪದಾರ್ಥಗಳ ವ್ಯಾಮೋಹಕ್ಕೆ ಬಲಿಯಾಗುವುದಿಲ್ಲ. ನಾವು ಕೂಡ ಜ್ಞಾನಿಗಳಾಗಬೇಕು, ನಾವು ಕೂಡ ಸಾಧಕರಾಗಬೇಕು ಅಂದ್ರೆ ವಿಷಯ ಪದಾರ್ಥಗಳ ಸಂಪರ್ಕದಿಂದ ನಾವು ವಿಚಲಿತರಾಗಬಾರದು, ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತರಾಗಬಾರದು. ವಿಷಯ ಪದಾರ್ಥಗಳು ಅಂದ್ರೆ ನಮ್ಮ ಸುತ್ತಮುತ್ತ ಸಿಗುವಂತ ವಸ್ತುಗಳು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳು, ಅನೇಕ ಘಟನೆಗಳು, ಅನೇಕ ಭಾವನೆಗಳು, ಅದ್ಯಾವುದಕ್ಕೂ ನಾವು ಬಲಿಯಾಗಬಾರದು, ಆ ಕಡೆಗೆ ನಾವು ಆಕರ್ಷಿತರಾಗಬಾರದು ಅನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣ.